ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 4 ಗೆ ಎಲ್ಲ ಸ್ವಾಗತ. ಇವತ್ತಿನ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆಲ್ಲ ನೋಡ್ಬಿಡೋಣ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿರಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ನಮ್ಮ ಟೆಕ್ ವಿಡಿಯೋಸ್ ತಾಂಬರ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ. ನಮಗೆ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ, ನಾವು ಬಹಳಷ್ಟು ಜನ ಏನ್ ಮಾಡ್ತೀವಿ, ಹೆಡ್ಫೋನ್ಸು, ಇಯರ್ಫೋನ್ಸು, ಏರ್ಬಡ್ಸು ಆ ತರ ಬಹಳಷ್ಟು ನಾವು ಯೂಸ್ ಮಾಡ್ತಿರ್ತೀವಿ. ಓಕೆನಾ ಅಂತಂದ್ರೆ ನಾವು ಬಹಳಷ್ಟು ಜನ ಯೂಸ್ ಮಾಡ್ತಿರ್ತೀವಿ, ನಮ್ಮ ಕಿವಿಗೆ ಎಷ್ಟು ಎಫೆಕ್ಟ್ ಆಗ್ತಂತ ನಮ್ಗೆ ಗೊತ್ತಿರಲ್ಲ. ಸೊ ಒಂದು ಸ್ಟಡಿ ಪ್ರಕಾರ ಏನಂತಂದ್ರೆ, ಜರ್ನಲ್ BMJ ಗ್ಲೋಬಲ್ ಹೆಲ್ತ್ ಇದೊಂದು ಸ್ಟಡಿ ಮಾಡುತ್ತೆ. ಓಕೆನಾ, ಈ ಸ್ಟಡಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಗೆ ಏನಪ್ಪಾ ಅಂತಂದ್ರೆ 6 ವರ್ಷದಿಂದ 19 ವರ್ಷದ ಒಳಗಡೆ ಯಾರು ಇರ್ತಾರ ಮೆಂಬರ್ಸ್, ಅವರೆಲ್ಲರೂ ಇದಾರಲ್ಲ, ಅವರು ಗ್ಲೋಬಲ್ ಆಗಿ ಎಷ್ಟು ಜನ ಅಂತಂದ್ರೆ ಮಿನಿಮಮ್ ಅಂದ್ರೆ 5.2 ಮಿಲಿಯನ್ ಮೆಂಬರ್ಸ್ ಏನಂತಂದ್ರೆ ಇವರು ಕಿವಿಡತನದಿಂದ ಬಹಳಷ್ಟು ಜನ ಏನು ಸಫರ್ ಆಗ್ತಿದಾರ ಅಂತ ಹೇಳ್ಬೋದು. ಅಂತಂದ್ರೆ ನೋಡಿ, ಚಿಕ್ಕ ಮಕ್ಕಳು ಅಂದ್ರೆ 6 ಇಯರ್ಸ್ ಇಂದ, ಓಕೆನಾ, 6 ಇಯರ್ಸ್ ಇಂದ 19 ಇಯರ್ಸ್ ಒಳಗಡೆ ಯಾರು ಇದಾರೋ ಅವರೆಲ್ಲ ಅಂತ ಕಿವಿಡತನದಿಂದ 5.2 ಮಿಲಿಯನ್ ಮೆಂಬರ್ಸ್ ಏನಂತ 5.2 ಮಿಲಿಯನ್ ಮೆಂಬರ್ಸ್ ಏನಂತ ಕಿವಿಡತನದಿಂದ ಸಫರ್ ಆಗ್ತಿದಾರಂತೆ. ನೋಡಿ, ನೀವೇನಾದ್ರೂ ನಿಮ್ಮ ಮನೇಲಿ ಎಲ್ಲ ಚಿಕ್ಕ ಮಕ್ಳು ಇದ್ರೆ ಆತರ ಎಲ್ಲ ಮೊಬೈಲ್ ಕೊಡಕ್ ಹೋಗ್ಬೇಡಿ. ಓಕೆನಾ, ಇಯರ್ಫೋನ್ಸ್ ಇಟ್ಕೊಂಡು ಯೂಸ್ ಮಾಡಕ್ ಕೇಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಕಿವಿಗೆ ಚಿಕ್ಕ ಮಕ್ಕಳೆಲ್ಲ ಬಹಳಷ್ಟು ಕಿವಿಗೆ ಎಫೆಕ್ಟ್ ಬೀಳುತ್ತೆ. ಸೊ ನಮಗೇನು ಎಫೆಕ್ಟ್ ಬೀಳುತ್ತೆ ಅಂತ ಅವ್ರಿಗೇನು ಅದ್ರ ಬೇರೆ. ಅಂದ್ರೆ 20 ವರ್ಷದಿಂದ 69 ವರ್ಷ ಒಳಗಡೆ ಯಾರು ಇದ್ದಾರೋ ಅವರೆಲ್ಲ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ 26, ಓಕೆ, 26 ಮಿಲಿಯನ್ ಮೆಂಬರ್ಸ್ ಏನಂತಂದ್ರೆ ಈ ಕಿವುಡತನದಿಂದ ಸಫರ್ ಆಗ್ತಾರೆ. 17% ಜನ ಕಿವುಡತನದಿಂದ ಗ್ಲೋಬಲ್ ಆಗಿ ಏನು ಸಫರ್ ಆಗ್ತದಾರ ಅಂತ ಹೇಳ್ಬೋದು. ಬಹಳಷ್ಟು ನೀವು ಬಹಳಷ್ಟು ಬ್ಲೂಟೂತ್ ಯೂಸ್ ಮಾಡ್ತೀನಿ, ಬಹಳಷ್ಟು ಕಮ್ಮಿ ಮಾಡಿ. ಓಕೆ, ನಾನು ಯೂಸ್ ಮಾಡ್ತೀನಿ, ನಾನು ಇವಾಗಿಂದ ಕಮ್ಮಿ ಮಾಡ್ತೀನಿ, ನೀವು ಸಹ ಕಮ್ಮಿ ಮಾಡಿ. ಸೊ ನಿಮಗೆ ಕಿವಿಗೆ ಎಫೆಕ್ಟ್ ಬೀಳುತ್ತೆ. ಮುಂದೆ ನಮಗೆ ಕಿವಿ ಯೂಸ್ಫುಲ್ ಇದೆ, ನಮಗೆ ಹೆಲ್ತ್ ಮುಖ್ಯ. ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಇವಾಗಿಂದ ಸ್ವಲ್ಪ ಕಮ್ಮಿ ಮಾಡೋಕೆ ಟ್ರೈ ಮಾಡಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು NHA ಕಡೆ, ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಒಂದು ಒಳ್ಳೆ ಯೋಜನೆ ಜಾರಿಗೆ ತಗೊಂಡೈತೆ ಅಂತ ಹೇಳ್ಬೋದು. ಅದ್ಯಾವ್ದಪ್ಪ ಅಂತಂದ್ರೆ, ನಾವು ಡೆಲ್ಲಿಯಲ್ಲಿ ಆಗಲಿ ಅಂದ್ರೆ ಏಮ್ಸ್ ಹಾಸ್ಪಿಟಲ್ ನೋಡಿದ್ರು, ಅದ್ರ ರಿಲೇಟೆಡ್ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ನಾವು ನೋಡಿದ್ರೆ, ಹಾಸ್ಪಿಟಲ್ ನಾವು ಏನಂತಿದ್ರು, ನಾವು ಯಾವ್ದೊಂದು ವ್ಯವಹಾರ ನಡೆಸಬೇಕು ಅಂತಂದ್ರು ನಾವೇನಂತ ಕ್ಯಾಶ್ ಕೊಟ್ಟರೆ ನಾವು ವ್ಯವಹಾರ ನಡೆಸಬೇಕು. ಅಂದ್ರೆ ನಾವೇನಾದ್ರು ಒಂದು ನಮಗೆ ಇಂಜುರಿ ಆದ್ರೆ ಏನಾದ್ರು ಟೀಚ್ ಮಾಡಿರ್ತಾರಲ್ಲ, ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ನಾವು ಆನ್ಲೈನ್ ಪೇಮೆಂಟ್ ನಡೆಸಾಗಿಲ್ಲ. ಸೊ ನಾವೇನಾದ್ರೂ ಕ್ಯಾಶ್ ಕೊಟ್ಟೆ ನಾವೇನಾದ್ರೂ ಮಾಡ್ಬೇಕು. ಅಂದ್ರೆ ಕ್ಯಾಶ್ ಕೊಟ್ಟೆ ನಾವೇನಾದ್ರೂ ಅಮೌಂಟ್ ಇವಾಗಿಂದ NHA ಏನ್ ಮಾಡ್ತಿದ್ರೆ, ನ್ಯಾಷನಲ್ ಹೆಲ್ತ್ ಅಥಾರಿಟಿ ಏನ್ ಮಾಡ್ತಿರ್ತಂದ್ರೆ, ಇವಾಗ ಹಾಸ್ಪಿಟಲ್ ಅಲ್ಲೂ ಡೆಲ್ಲಿಯಲ್ಲಿ ಎಸ್ಪೆಷಲಿ ಇದನ್ನು ಅಮೌಂಟ್ ಅಥವಾ ಡಿಜಿಟಲ್ ಇಂಡಿಯಾ ಮಾಡಿದ್ರು. ಓಕೆನಾ, ಅಲ್ಲಿ ಸಹ ನಾವು ಏನೋ ಫೋನ್ ಪೇ ಅಥವಾ ಕೆಲವೊಂದು ಇವಾಗ ಆನ್ಲೈನ್ ಪೇಮೆಂಟ್ಸ್ ಇರ್ತೀವಲ್ಲ, ಆ ತರ ಸಹ ನಾವು ಆನ್ಲೈನ್ ಪೇಮೆಂಟ್ ನಡೆಸಬಹುದಂತೆ ಇವಾಗಿಂದ. ನೆಕ್ಸ್ಟ್ ಇನ್ನ ಕೆಲವೇ ದಿನದಲ್ಲಿ ಆ ಫ್ಯೂಚರ್ ಆ ಯೋಜನೆ ನಾವೆಲ್ಲಿ ಪ್ರತಿಯೊಂದು ಹಾಸ್ಪಿಟಲ್ ನೋಡ್ತೀವಿ, ನಂಬಿಕೆ ಇದೆ. ಓಕೆನಾ, ನಾವು ನೋಡ್ಬೇಕು, ಒಳ್ಳೆ ಯೋಜನೆ ಅಂತ ಹೇಳ್ಬೋದು. ನಮ್ ಸಮ್ಟೈಮ್ಸ್ ಎಮರ್ಜೆನ್ಸಿ ಟೈಮ್ನಲ್ಲಿ ನಮಗೆ ಅಮೌಂಟ್ ಬೇಕಾಗಿರುತ್ತೆ. ಸೊ ನಾವ್ ಏನಂತಂದ್ರೆ, ನಾವು ಅಮೌಂಟ್ಗಳಿಗೆ ನಾವು ಆ ಕಡೆ ATM ಸೆಂಟರ್ಗೆ, ಬ್ಯಾಂಕ್ ಸೆಂಟರ್ಗೆ ನಾವು ತಿರ್ಗಾಡ್ಬೇಕಾಗಿರುತ್ತೆ. ನಮ್ ದುಡ್ಡು ಆದ್ರೂ ಕೈಯಲ್ಲಿ ಬರಬೇಕು ಅಂತಂದ್ರು ನಾವ್ ಏನ್ ಮಾಡಬೇಕಂದ್ರೆ ಆ ಕಡೆ ಈ ಕಡೆ ಸುತ್ತಾಡಬೇಕಾಗುತ್ತೆ. ಸೊ ಅಂತ ಸಿಚುವೇಶನ್ ಬಹಳ ಜನ ನಾವು ಸಫರ್ ಮಾಡಿರ್ತೀವಿ. ಓಕೆನಾ, ಸೊ ಅದಕ್ಕಾಗಿನೇ ಇವಾಗ ಆನ್ಲೈನ್ ಅಲ್ಲಿ ನಾವೇನಾದ್ರೂ ಅಮೌಂಟ್ ಪೇ ಮಾಡ್ಬೋದು. ಅಂದ್ರೆ ಡೆಬಿಟ್ ಕಾರ್ಡ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ, ಫೋನ್ ಪೇ, Paytm, ಗೂಗಲ್ ಪೇ, ಈ ತರ ಬಹಳಷ್ಟು ಆನ್ಲೈನ್ ಪೇಮೆಂಟ್ಸ್ ಇದಾವಲ್ಲ. ಸೊ ಆ ಹುದ್ದೆಯಲ್ಲಿ ನಾವು ಏನಂತಂದ್ರೆ ನಾವು ಅಮೌಂಟ್ ನಾವು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು ಹಾಸ್ಪಿಟಲ್ ಅಲ್ಲೂ ಸಹ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದ್ರು iPhone 11 ಯೂಸರ್ಸ್ ಆದ್ರೆ ಅಂತಂದ್ರೆ, iPhone 13 ನೀವೇನಾದ್ರೂ ಮೊಬೈಲ್ ತಗೋಬೇಕು ಅನ್ಕೊಂಡಿದ್ರೆ, iPhone 11 ಯೂಸರ್ಸ್, ಓಕೆನಾ, ನಿಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನಂದ್ರೆ ನೀವು iPhone 11 ಯೂಸ್ ಮಾಡ್ತೀರಿ, ಎಕ್ಸ್ಚೇಂಜ್ ಮುಖಾಂತರ ನೀವೇನಂತ iPhone 13 ಮೊಬೈಲ್ ತಗೋಬಹುದು. ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ 15,000 ತನಕ ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ. ಅದ್ರ ಬೇರೆ ಈ iPhone 13 ಏನಂತಿದೆ ಅಲ್ಲ, ಸೊ ಇದು ಒಂದು 4,000 ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇದು ಅಪ್ರಾಕ್ಸಿಮೇಟ್ಲಿ ಇದು ಅಮೌಂಟ್ ಎಷ್ಟು ಅಂತಂದ್ರೆ 69,990 ರೂಪಾಯಿ ಅಂತಿತ್ತು. ಬಟ್ ಇವಾಗ ಏನಂತ 4,000 ರೂಪಾಯಿ ಕಮ್ಮಿ ಆಗಿ 66,000 ಆಗಿದೆ ಸಮಥಿಂಗ್. ಸೊ ಅಷ್ಟು ಕಮ್ಮಿ ಆಗಿದೆ. ನೀವು ಎಕ್ಸ್ಚೇಂಜ್ ಮೇಲೆ ತಗೊಂಡ್ರೆ ಹಬ್ಬ ಅಂತಂದ್ರೆ ಒಂದು 50,000 ಒಳಗಡೆ ಇಲ್ಲ ನಿಮ್ಗೆ iPhone 13 ಮೊಬೈಲ್. ನೀವೇನಾದ್ರೂ iPhone 13 ತಗೋಬೇಕಂತಿದ್ರೆ ಇವ್ರಿಗೆ iPhone 11 ಯೂಸರ್ಸ್ಗೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ತಿದ್ದೀನಿ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ಟ್ವಿಟರ್ ಕಡೆಯಿಂದ. ಓಕೆನಾ, ಟ್ವಿಟರ್ ನಲ್ಲಿ ಏನಂತ ಡೊನಾಲ್ಡ್ ಟ್ರಂಪ್, ಓಕೆನಾ, ಜಾಕ್ ಡೋರ್ಸೆ ಅವರು ಕೋ ಫೌಂಡರ್ ಆಗಿದ್ದ ಇದು ಟ್ವಿಟರ್ಗೆ ಕೋ-ಫೌಂಡರ್ ಆಗಿದೆ ಜಾಕ್ ಡೋರ್ಸೆ ಅವರು. ಏನಂತಂದ್ರೆ ಇವರು ಟ್ವಿಟರ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಕೌಂಟ್ ಇದೆ, ಟ್ವಿಟರ್ ಅಕೌಂಟ್ ಇವರೇನು ಬ್ಯಾನ್ ಮಾಡಿದ್ರು ಸಮ್ ಇಶ್ಯೂಸ್ ಇಂದ. ಓಕೆನಾ, ಅಂತಂದ್ರೆ ಮತ್ತೆ ಇವಾಗ ಎಲಾನ್ ಮಸ್ಕ್ ಅವರು ಡೊನಾಲ್ಡ್ ಟ್ರಂಪ್ ಅಕೌಂಟ್ ಮತ್ತೆ ರಿವರ್ಸ್ ತಗೊಂಡ್ಬಂದಿದ್ದಾರೆ. ಸೊ ಅದ್ರ ರಿಲೇಟೆಡ್ ಕೆಲವೊಂದು ಏನು ಯೂಸರ್ಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಬಂದಿರೋದನ್ನ ವಿಶೇಷತೆ ಇಟ್ಕೊಂಡು ಅವ್ರ ಕೆಲವೊಂದು ವಿಡಿಯೋಸ್ ಲೈವ್ ಅವ್ರನ್ನ ಟ್ರಂಪ್ ಅವ್ರನ್ನ ಏನ್ ಟ್ರೋಲ್ ಮಾಡ್ತಿದಾರ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು. ಓಕೆನಾ, ನೋಡ್ಬೋದು ಯಾವ ತರ ಟ್ರೋಲ್ ಮಾಡ್ತಿದಾರ ಅಂತ ಇಲ್ಲಿ ವಿಡಿಯೋ ನೋಡ್ಬೋದು.
ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆ ವಿವೋ X90 ಸೀರೀಸ್ ನಮಗೆ ನವೆಂಬರ್ 22 ರಂದು ಎಲ್ಲೆಂದು ಚೈನಾದಲ್ಲಿ ಲಾಂಚ್ ಆಗೋದು ನಮ್ಗೆ ಗೊತ್ತಿದೆ. ಸೊ ಇದರ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ, ನೀವು ನೋಡಬಹುದು. ಇದರಲ್ಲಿ ಬಂದ್ಬಿಟ್ಟು LPDDR5 RAM ಯೂಸ್ ಮಾಡಿದ್ದಾರೆ, 5X RAM ಯೂಸ್ ಮಾಡಿದ್ದಾರೆ, ಮತ್ತೆ UFS 4.0 ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ದಾರೆ. ಮತ್ತೆ ಇದರ ಬಂದು ಚಿಪ್ಸೆಟ್ ಬಂದ್ಬಿಟ್ಟು 9200 ಚಿಪ್ಸೆಟ್ ಯೂಸ್ ಮಾಡಿ, MediaTek 9200 ಚಿಪ್ಸೆಟ್ ಇದೆಲ್ಲ ಮೊನ್ನೆ ಲಾಂಚ್ ಆಗಿದೆಲ್ಲ. ಸೊ ಆ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಲ್ಲ ಅಂತ ಹೇಳ್ಬೋದು. ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಇದು ಬಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊಬೈಲ್ಸ್ ಆಗಿದೆ, ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಕೊಡುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಓಕೆ, ಇದರ ಒಳ್ಳೊಳ್ಳೆ ಸೆನ್ಸರ್ಸ್ ಯೂಸ್ ಮಾಡಿದ್ದಾರೆ. ನೋಡ್ಬೇಕಿನ್ನ ಲಾಂಚ್ ಆದ್ಮೇಲೆ ಯಾವ ತರ ಮೊಬೈಲ್ಸ್ ಯಾವ ತರ ಕ್ಯಾಪ್ಚರ್ ಮಾಡುತ್ತೆ ಕ್ಯಾಮ್ರಾನ, ಆದ್ರೆ ಇದ್ರ ಕ್ವಾಲಿಟಿ ಕೆಪಾಸಿಟಿ ಎಷ್ಟಿದೆ ಅಂತ ಇರುತ್ತೆ, ನಾವೆಲ್ಲ ಚೆಕ್ ಮಾಡಬಹುದು. ನೋಡೋಣ, ಇನ್ನ ಎಷ್ಟು ದೂರ ಇಲ್ಲ, ಇನ್ನು 2 ದಿನದಲ್ಲಿ ನಮಗೆ ಲಾಂಚ್ ಆಗುತ್ತೆ ಚೈನಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋಕೆ ಇನ್ನು ಡಿಸೆಂಬರ್ ಮಂತ್ಲಿ ಲಾಂಚ್ ಆಗ್ಬಹುದು. ನೋಡೋಣ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಕಡೆಯಿಂದ. ಆಪಲ್ ಅವ್ರದ್ದು ಏನೈತೆ ಅಂದ್ರೆ ಈ 15 ಸೀರೀಸ್ ಇದಾವಲ್ಲ ಮೊಬೈಲ್ಸ್, ನಮಗೆ ಕೆಲವೊಂದು ಲೀಕ್ಸ್ ಪ್ರಕಾರ ಯಾವ ಸ್ಪೆಸಿಫಿಕೇಶನ್ಸ್ ಇಂದ ಬರ್ತಿದಾವೆ ಅಂತ ಗೊತ್ತಾಗಿದೆ. ಅಂತಂದ್ರೆ ಕೆಲವೊಂದು ಲೀಕ್ಸ್ ಅಷ್ಟೇ, ಎಲ್ಲ ಸ್ಪೆಸಿಫಿಕೇಶನ್ಸ್ ಗೊತ್ತಾಗಿಲ್ಲ. ಸೊ ಕೆಲವೊಂದು ಲೀಕ್ಸ್ ಗೊತ್ತಾಗಿದೆ. ಏನಂತಂದ್ರೆ ಇದು ನಮಗೆ ಏನಂತಂದ್ರೆ ಇವಾಗ Type-C ಚಾರ್ಜರ್ ಇಂದ ಬರ್ತಿದೆ ಅಂತಿದೆ ಐಫೋನ್ ಆಪಲ್ 15 ಸೀರೀಸ್ ಮೊಬೈಲ್. ಅದ್ರ ಬೇರೆ ಇದರಲ್ಲಿ ಬಂದು ಪಂಚೋಲ್ ಡಿಸ್ಪ್ಲೇ ಇರುತ್ತಂತೆ. ಮತ್ತೆ ಇದರಲ್ಲಿ ಅಂದ್ರೆ ಇದು ಬಂದು A15 ಬಾಯೋನಿಕ್ ಚಿಪ್ ನಿಂದ ಬರುತ್ತಂತೆ, A17 ಬಾಯೋನಿಕ್ ಚಿಪ್ ಇಂದ ಬರ್ತಾವಂತೆ. ಆ ತರ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಎಲ್ಲ ನಮಗೆ ಲೀಕ್ ಆಗಿದೆ. ಸೊ ನೋಡ್ಬೇಕು, ಕೆಲವೊಂದು ರೂಮರ್ಸ್ ಮಾತ್ರ, ಅದು ಲಾಂಚ್ ಆಗೋ ತಕ್ಕ ಯಾವ ಮತ್ತೆ ಯಾವ ಟೈಮ್ಗೆ ಏನ್ ಚೇಂಜ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ನೋಡೋಣ, ಇನ್ನ 1 ವರ್ಷ ಟೈಮ್ ಇದೆ. ಓಕೆನಾ, ನೆಕ್ಸ್ಟ್ ವರ್ಷದಲ್ಲಿ ಯಾವ ಟೈಮಲ್ಲಿ ಲಾಂಚ್ ಮಾಡ್ತಾರೆ ಏನೋ ಗೊತ್ತಾಗಲ್ಲ. ಸೊ ಈ ವರ್ಷದಲ್ಲಿ 14 ಸೀರೀಸ್ ಲಾಂಚ್ ಮಾಡಿದ್ರು, ನೆಕ್ಸ್ಟ್ ಇಯರ್ ನಲ್ಲಿ 15 ಸೀರೀಸ್, ಇಯರ್ಲಿ ವೈಸ್ ಸೀರೀಸ್ ಇವ್ರು ಲಾಂಚ್ ಮಾಡ್ತಾ ಇರ್ತಾರೆ. ನೋಡೋಣ ಯಾವ ತರ ಯಾವ ಸ್ಪೆಸಿಫಿಕೇಶನ್ ಲಾಂಚ್ ಆಗುತ್ತೆ ಅಂತ ವೇಟ್ ಮಾಡೋಣ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಮೊಬೈಲ್ ನೀವೇನಾದ್ರೂ ತಗೋಬೇಕು ಅನ್ಕೊಂಡಿದ್ರೆ, ಸೊ ನೀವು ಅಪ್ರಾಕ್ಸಿಮೇಟ್ಲಿ ಎಷ್ಟಿತ್ತು ಅವಾಗ 29,000 30,000 ಆ ತರ ಇತ್ತು, 8GB 128GB. ಬಟ್ ಏನಂತಂದ್ರೆ ಇವಾಗ ನಮಗೆ ಅಪ್ರಾಕ್ಸಿಮೇಟ್ಲಿ 4,000 ಅಷ್ಟು ಕಮ್ಮಿ ಮಾಡಿದ್ರೆ ಇವಾಗ ಹತ್ರ ಬಂದು ನಮಗೆ 27,000ಗೆ ನಮಗೆ ಸಿಗುತ್ತೆ. ಸೊ ಕಾರ್ಡ್ ಆಫರ್ ನಾವೆಲ್ಲ ರಿಲೇಟೆಡ್ ಇಟ್ಕೊಂಡ್ರೆ ನಮಗೆ 25,000 ಹತ್ರ 10% ಡಿಸ್ಕೌಂಟ್ ಅಂದ್ರೆ 1,500 ರೂಪಾಯಿ ಕಮ್ಮಿ ಆಗುತ್ತೆ. ಓಕೆನಾ, 17,000 ಹತ್ರ ನಮಗೆ ಬಂದ್ಬಿಟ್ಟು ನಮಗೆ 26 ಅಥವಾ 25,000ಗೆಲ್ಲ ನಥಿಂಗ್ ಮೊಬೈಲ್ ಸಿಗೋ ಚಾನ್ಸಸ್ ಇದೆ. ನೀವು ಏನಾದ್ರೂ ನಥಿಂಗ್ ಲವರ್ಸ್ ಆದ್ರೆ ಈ ಮೊಬೈಲ್ನ ಯಾವಾಗ ತಗೋಬಹುದು, ಒಳ್ಳೆ ಆಫರ್ ಇದೆ ಅಂತ ನನ್ನ ಪ್ರಕಾರ ಹೇಳ್ತಿದ್ದೀನಿ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಲಾ ಕಡೆಯಿಂದ. ಓಕೆನಾ, ಓಲಾ ಕೆಲವೊಂದು ಸ್ಕ್ಯಾಮರ್ಸ್ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಓಲಾ ಅಂತೇಳಿ ಫೇಕ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ದು ಅಂದ್ರೆ 10 ಮೆಂಬರ್ಸ್ ಅವ್ರ ಟೀಮ್ ಇದೆ. ಸೊ ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ರು ಮೇನ್. ಸೊ ಏನಂತಂದ್ರೆ ಇವಾಗ ನಾವು ಒಂದು ಓಲಾ ಎಲೆಕ್ಟ್ರಿಕಲ್ ಬೇಕಂತಂದ್ರೆ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಂತ್ ನಮಗೆ ಆ ತರ ಜುಲೈ ತಿಂಗಳ ಬರುತ್ತಂತೆ. ಸೊ ಅದಕ್ಕಾಗಿ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಅವ್ರು ರಿಯಲ್ ವೆಬ್ಸೈಟ್ಗೆ ಹೋಗಿಲ್ಲ, ಏನಂತ ಫೇಕ್ ವೆಬ್ಸೈಟ್ಗೆ ಹೋಗಿದ್ದಾರೆ ಇವ್ರು ತಗೊಳ್ಳೋರು. ಸೊ ಅಲ್ಲಿ ಅವ್ರೇನ್ ಹೇಳಿದಾರ, ನೀವು ಅಮೌಂಟ್ ಇಷ್ಟು ಪ್ರೀ ರಿಜಿಸ್ಟ್ರೇಷನ್ ಇಷ್ಟು ಅಮೌಂಟ್ ಪೇ ಮಾಡಿ ಅಂತ ಹೇಳಿದ್ದಾರೆ, ಇಷ್ಟು 500 ರೂಪಾಯಿ ಪೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಪೇ ಮಾಡಿದ್ಮೇಲೆ ಇನ್ನ ಕೆಲವು ದಿನ ಆದ್ಮೇಲೆ ಏನಂತಂದ್ರೆ ಇನ್ನೊಂದು ಇನ್ಸೂರೆನ್ಸ್ ಅಂತೇಳಿ ಇಷ್ಟು ಅಮೌಂಟ್ ಪೇ ಮಾಡ್ರಿ, ಆಮೇಲೆ ಡೌನ್ ಪೇಮೆಂಟ್ ಇಷ್ಟು ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಆಮೇಲೆ ನಿಮಗೆ ಏನಂತಂದ್ರೆ ನಿಮ್ಗೆ ಡೆಲಿವರಿ ಕೊಡ್ತೀವಿ ಅಂತ ಆ ತರ ಅಲ್ಲಿ ಹೇಳಿ ಬಹಳಷ್ಟು ಮಿನಿಮಮ್ ಅಂತಂದ್ರೆ 1000 ಜನ ಮೆಂಬರ್ಸ್ಗಿಂತ ಜಾಸ್ತಿನೇ ಇವ್ರು ಮೋಸ ಮಾಡಿದಾರಂತೆ. ಒಳ್ಳೆ ಕಾಮಿಡಿ ಆಗೈತಿ ಏನಂತಂದ್ರೆ ಆ ಒಂದು ವೆಬ್ಸೈಟ್ ಅವ್ರು ಸೊ ಈ ತರ 1000 ಮೆಂಬರ್ಕಿಂತ ಜಾಸ್ತಿ ಜನ ಮೋಸ ಮಾಡಿದರು, ಬಹಳಷ್ಟು ಕೋಟಿ ಅಷ್ಟು ಇವ್ರು ದೋಚ್ಕೊಂಡಿದ್ದಾರೆ. ಸೊ ಆದ್ಮೇಲೆ ಕೆಲವು ದಿವಸ ಆದ್ಮೇಲೆ ಇವ್ರು ಸಿಕ್ಕಿದ್ದಾರೆ, ನೋಡ್ಬೇಕು 10 ಮೆಂಬರ್ಸ್. ಸೊ ಈ ತರ ನಾವು ಮೋಸ ಹೋಗ್ಬಾರ್ದು. ಒಂದು ವೆಬ್ಸೈಟ್ ಹೋಗ್ತಿದ್ವಿ, ನಾವು ಅಮೌಂಟ್ ಪೇ ಮಾಡ್ತಿದ್ವಿ ಅಂತಂದ್ರೆ ನಾವು ವೆಬ್ಸೈಟ್ ನಾವು ಅಬ್ಸರ್ವ್ ಮಾಡ್ಬೇಕು. ಓಕೆನಾ, ಅಂತಂದ್ರೆ ಅಲ್ಲಿ ಒಂದು ವೆಬ್ಸೈಟ್ ನಲ್ಲಿ ಹೋದಾಗ ನಮಗೆ ಮೇಲೆ ಒಂದು ಸೈಡ್ ಒಂದು ಲಾಕ್ ಸಿಂಬಲ್ ಕಾಣಿಸುತ್ತೆ, ಆ ಲಾಕ್ ಸಿಂಬಲ್ ನೋಡ್ಬೇಕು. ಮತ್ತೆ HTTPS ಅಂತ ಇರುತ್ತೆ. ಸೊ ಅವುಗಳೆಲ್ಲ ನಾವು ಅಬ್ಸರ್ವ್ ಮಾಡಿ ನಾವು ಒಂದು ವೆಬ್ಸೈಟ್ಗೆ ರೀಚ್ ಆದ್ಮೇಲೆ ಸೊ ಅದು ಆಮೇಲೆ ನಾವು ಫೈನಾನ್ಷಿಯಲ್ ಎಲ್ಲ ನೋಡ್ಬೇಕು. ಓಕೆನಾ, ಸುಮ್ಮನೆ ನಾವು ಮುಂದಾಗೆ ನಾವು ಅವೆಲ್ಲ ಅಬ್ಸರ್ವ್ ಮಾಡ್ದೇನೆ ಸುಮ್ಮನೆ ಅಮೌಂಟ್ ಪೇ ಮಾಡಿದ್ರೆ ನಮಗೆ ಪ್ರಾಬ್ಲಮ್ಸ್ ಆಗಲ್ಲ. ಸೊ ನಾವು ಸುಮ್ಮನೆ ದುಡ್ಡು ಕಳ್ಕೊತೀವಿ ಸುಮ್ಮನೆ ಉಣ್ಣಂಗಲ್ಲ ತಿನ್ನಂಗಲ್ಲ. ಸೊ ಇದೇ ತರ ನೀವೇನಾದ್ರೂ ಮಾಡ್ಬೇಕಂತಿದ್ರೆ ಫಸ್ಟ್ ಈ ತರ ವೆಬ್ಸೈಟ್ ನಲ್ಲಿ ನೀವೆಲ್ಲ ನೋಡಿದ್ಮೇಲೆ ಅಬ್ಸರ್ವ್ ಮಾಡಿದ್ಮೇಲೆ ಈ ತರ ಫೈನಾನ್ಷಿಯಲ್ ರಿಲೇಟೆಡ್ ಎಲ್ಲ ವರ್ಕ್ಸ್ ನಡೆಸಿರಿ. ಓಕೆನಾ, ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಾಮ್ ಕೊಡೋಣ. ಕ್ವಾಲ್ಕಾಮ್ ಮೊನ್ನೆ ಒಂದು 8 Gen 2 ಪ್ರೊಸೆಸರ್ ಲಾಂಚ್ ಮಾಡಿದ್ದು ನಮ್ಗೆ ಗೊತ್ತಿದೆ. ಸೊ ಅಲ್ಲಿ ಏನಂತಂದ್ರೆ ಆ ಪ್ರೊಸೆಸರ್ ನ ಯಾವ ಮೊಬೈಲ್ ಯೂಸ್ ಮಾಡ್ತಿರೋ ಅಂತ ಒಂದು ಲೀಸ್ಟ್ ಬಿಡುಗಡೆ ಆಗಿದೆ. ಅದ್ಯಾವ್ದಂತಂದ್ರೆ ಶಾಮಿ 13 ಸೀರೀಸ್, ಮತ್ತೆ ಓಪೋ Find X6 ಸೀರೀಸ್, ಮತ್ತೆ ಮೋಟೋಲಾ X40 ಸೀರೀಸ್ ಅಲ್ಲಿ, ಮತ್ತೆ OnePlus 11 ಸೀರೀಸ್ ಅಲ್ಲಿ, ವಿವೋ X90 Pro Plus ನಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ iQOO 11 ಸೀರೀಸ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇವಿಷ್ಟು ಸೀರೀಸ್ ಅಲ್ಲಿ ಈ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ Gen 2 ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಟೆಕ್ ವಿಡಿಯೋಸ್ ನಮ್ಮ ಟೆಕ್ ಮೋರಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದು ನಮ್ಮ ಟೆಕ್ ವಿಡಿಯೋಸ್ ತಮ್ಮಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬೈ ನಾವು.